ಬಹು ಆಯ್ಕೆಯಲ್ಲಿ ಒಂದನೆಯ ಪ್ರಶ್ನೆಗೆ ಉತ್ತರ ರೂಢನಾಮಕ್ಕೆ ಉದಾಹರಣೆ. ಉತ್ತರ ಮಕ್ಕಳು. ಆಪ್ಷನ್ ಎ ಮಕ್ಕಳು. ಎರಡನೇ ಪ್ರಶ್ನೆಗೆ ಬೆನ್ನೆಲುಬು ಪದವು ಇದು ಯಾವ ಸಂಧಿ? ಸರಿಯಾದ ಉತ್ತರ ಲೋಪಸಂಧಿ. ಆಪ್ಷನ್ ಬಿ ಲೋಪಸಂಧಿ. ಮೂರನೇ ಪ್ರಶ್ನೆ ಉಡುಗೆ ತೊಡುಗೆ ಪದವು ಹೊಂದಿರುವ ವ್ಯಾಕರಣಾಂಶ. ಉಡುಗೆ ತೊಡುಗೆ ಇದು ಏನು? ಇದು ಏನಂತಂದರೆ ಮಕ್ಕಳೇ ಆಪ್ಷನ್ ಸಿ ಜೋಡು ನುಡಿ. ಇವಾಗ ನಾಲ್ಕನೇ ಪ್ರಶ್ನೆ ಇದು ಕರ್ಮಧಾರೆಯ ಸಮಾಸ. ಇದರಲ್ಲಿ ಕೆಳಗೆ ಕೊಟ್ಟಿರುವಂಥ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಯಾವುದು? ಆಪ್ಷನ್ ಡಿ ಹೊಂಬೆಳಕು. ಈಗ ಪ್ರಶ್ನೆ ಪ್ರಮುಖ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಐದನೇ ಪ್ರಶ್ನೆ ಏನಿದೆ ಅಂತಂದರೆ ಮಕ್ಕಳೇ, ಪಂಡಿತಾರಾಧ್ಯ ಶಿವಾಚಾರ್ಯರ ಪ್ರಕಾರ ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ ಈ ನಾಡಿನ ಬೆನ್ನೆಲುಬು ರೈತ. ಪ್ರಶ್ನೆ 6 ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳು ಯಾವುವು? ಉತ್ತರ ಪರಿಸರ ವೈಲಕ್ಷಣೆ, ದೇಹದ ಸ್ವರೂಪ, ಬಲಿ, ಬೇಟೆ. ಈಗ 7ನೇ ಪ್ರಶ್ನೆ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಯಾವ ರೀತಿಯ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ ಬೆಲೆ ಬಾಳುವ ಕಪ್ಪು. 8ನೇ ಪ್ರಶ್ನೆ ಗಂಗೆಯಲ್ಲಿ ತೇಲುತ್ತಿದ್ದ 106 ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ ನದಿಯ ಬಟ್ಟೆಗೆ ಕಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಈಗ 8ನೇಯ ಮುಗಿತು. 9ನೇ ಪ್ರಶ್ನೆಗೆ ಉತ್ತರ. 9ನೇ ಪ್ರಶ್ನೆ ಗೋಪಾಲನು ಹೊಸ ಪಂಚೆಯನ್ನು ಬಯಸಿದುದು ಏಕೆ? ಉತ್ತರ ಗೆಳೆಯರು ಹಾಸ್ಯ ಮಾಡುತ್ತಿದ್ದರು. ಈಗ 10ನೇ ಪ್ರಶ್ನೆಗೆ ಉತ್ತರ ಹಾಮಾನಾಯಕ್ ಅವರು ತಿಳಿಸಿರುವಂತೆ ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಉತ್ತರ 10 ವೈದ್ಯರ ಬಳಿ. 11ನೇ ಪ್ರಶ್ನೆ ನಮ್ಮ ದೈನಂದಿನ ಬದುಕಿನಲ್ಲಿ ಅಪರೂಪವಾಗಿರುವುದು ಯಾವುದು? ಉತ್ತರ ಸೌಜನ್ಯ. ಪ್ರಶ್ನೆ 12 ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಶೃಂಗಾರಗೊಳ್ಳುತ್ತಾಳೆ? ಉತ್ತರ ನವವಧುವೆಯಂತೆ. ಈಗ 13ನೇ ಪ್ರಶ್ನೆ ನಮ್ಮ ಕರ್ತವ್ಯಗಳನ್ನು ಹೇಗೆ ಮುಗಿಸಬೇಕೆಂದು ಕವಿ CPK ಅವರು ಹೇಳಿದ್ದಾರೆ? ಉತ್ತರ ಶಾಂತಿಯಿಂದ. ಈಗ 14 ಪ್ರಶ್ನೆ ಅಡಿಗರರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು? ಉತ್ತರ ಕೊನೆಯವರೆಗೆ ಬಾಳು ಸಾಗಿಸುವುದು ಪೌರುಷದ ಬಾಳ್ವೆ. ಈಗ 15ನೇ ಪ್ರಶ್ನೆ ಜನಪದರು ತುಂಬಿದ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ? ಉತ್ತರ ಬಾಳೆಹಣ್ಣಿಗೆ ಹೋಲಿಸಿದ್ದಾರೆ. ಹೇಗೆ ಬಾಗಿದೆ ಅಂತಂದರೆ ಅಲ್ಲಿ ತುಂಬಿದೆ ಅಂತ ಹೇಳಿದ್ದಾರೆ, ಅಲ್ಲಿ ಬಾಳೆಹಣ್ಣು ಅಂತ ಮಾಡಿ. ಹೇಗೆ ಬಾಗಿದೆ? ಬಾಳೆಹಣ್ಣಿನಂತೆ ಬಾಗಿದೆ. ಓಕೆ. 16ನೇ ಪ್ರಶ್ನೆ ಸಂತೆಯೊಳಗೊಂದು ಮನೆಯ ಮಾಡಿದರೆ ಯಾವುದಕ್ಕೆ ನಾಚಬಾರದು? ಉತ್ತರ 16 ಸದ್ದುಗದ್ದಲಕ್ಕೆ. ಈಗ ಪ್ರಮುಖ ಪ್ರಶ್ನೆ 3 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 17ನೇ ಪ್ರಶ್ನೆ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಾವವು? ಉತ್ತರ ಅತಿವೃಷ್ಟಿ, ಅನಾವೃಷ್ಟಿ, ಮಳೆಯ ಅಭಾವ, ಭೂಮಿ ಬರಡು, ಕಳಪೆ ಬೀಜ, ಕ್ರಿಮಿಕೀಟಗಳ ಹಾವಳಿ, ಸರಿಯಾದ ಮಾರುಕಟ್ಟೆ ಬೆಲೆ ಸಿಗುತ್ತಿಲ್ಲ. ಈಗ 18ನೇ ಪ್ರಶ್ನೆ ಹಕ್ಕಿಗಳು ಗೂಡನ್ನು ನಿರ್ಮಿಸುವ ಉದ್ದೇಶವೇನು? ವಿವರಿಸಿ. ಉತ್ತರ ಹಕ್ಕಿಗಳು
ಗೂಡನ್ನು ನಿರ್ಮಿಸುವುದು ಮುಖ್ಯವಾಗಿ ರಕ್ಷಣೆಗಾಗಿ, ಶೀತಗಾಳಿ, ಬಿರುಗಾಳಿ, ಮಳೆ, ಪ್ರವಾಹದ ವಿರುದ್ಧ ಹೋರಾಡಲು, ಮೊಟ್ಟೆ ಮರಿಗಳನ್ನು ರಕ್ಷಿಸಿಕೊಳ್ಳಲು, ಬೇಟೆಗಾರರಿಂದ ರಕ್ಷಣೆ ಪಡೆಯಲು ಗೂಡು ಬೇಕು. ಈಗ ಪ್ರಶ್ನೆ 19 ಉತ್ತರ ನೋಡಿ. ಪ್ರಶ್ನೆ: ಹೆಡ್ ಮಾಸ್ತರರು ತಂದಿಟ್ಟ ಟ್ರೈನಲ್ಲಿ ಯಾವ ಯಾವ ತರಹದ ಕಪ್ಪುಗಳಿದ್ದವು? ಉತ್ತರ: ಕೆಲವು ಬೆಲೆ ಬಾಳುವ ಚೈನಾ ಪಿಂಗಾಣಿ, ಸುಂದರ ಗಾಜಿನ, ಕೆಲವು ಬೆಲೆ ಬಾಳದ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಕಪ್ಪುಗಳು. 20ನೇ ಪ್ರಶ್ನೆಗೆ ಉತ್ತರ. ಪ್ರಶ್ನೆ 20: ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ? ಇದು ಗುರಿ ಪದ್ಯದಿಂದ ಇದೆ. ಇದಕ್ಕೆ ಉತ್ತರ: ಜೀವನದಲ್ಲಿ ಹಲವು ಸಾಧ್ಯಗಳು ಬರುತ್ತವೆ, ಆದರೆ ನಾವು ಹೇಗೆ ಒಂದು ಬಾಣದಿಂದ ಒಂದೇ ಗುರಿ ಇರುವಂತೆ, ದೇಹದಲ್ಲಿ ಒಂದೇ ಆತ್ಮ ಇರುವಂತೆ, ದೃಢ ಮನಸ್ಸಿನಿಂದ ಒಂದೇ ಗುರಿಗೆ ಹಗಲಿರುಳು ಹೋರಾಡಬೇಕು ಎಂದು ಕವಿ ನಮ್ಮ ಗುರಿಯ ಕುರಿತು ತಿಳಿಸಿದ್ದಾರೆ. ಅಂತಂದರೆ ಒಂದು ಕಮಲವನ್ನು ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಮ್ಮ ಗುರಿಯ ಬಗ್ಗೆ ಕವಿ ತಿಳಿಸಿದ್ದಾರೆ. 21ನೇ ಪ್ರಶ್ನೆಗೆ ಉತ್ತರ. 21ನೇ ಪ್ರಶ್ನೆ: ಕಬ್ಬಕ್ಕಿಗಳು ಬಾಯಿ ಬಿಡಲು ಕಾರಣವೇನು? ಇದು ಮೂಡಲ್ ಕುಣಿಗಲ್ ಕೆರೆಯಲ್ಲಿ ಬಂದಿದೆ. ನೋಡಿ ಉತ್ತರ 21: ಕಬ್ಬಕ್ಕಿ ಜಲಚರ ತಿನ್ನುವ ಪಕ್ಷಿ. ಇವು ಕುಣಿಗಲ್ ಕೆರೆಯಲ್ಲಿ ತುಂಬ ಮೀನುಗಳಿವೆ. ಈ ಮೀನುಗಳನ್ನು ತಿನ್ನುವ ಹಂಬಲಕ್ಕೆ ಈ ರೀತಿ ಜನಪದರು ವರ್ಣಿಸಿದ್ದಾರೆ. ಇಷ್ಟು ಬರೆದರೆ ಮುಗಿಯಿತು. ಈಗ 22ನೇ ಪ್ರಶ್ನೆಗೆ ಉತ್ತರ. 22 ಪ್ರಶ್ನೆ ಏನಂತಂದರೆ, ಉತ್ತರನು ಶತ್ರುಬಲಕ್ಕೆ ನಮೋ ಎಂದು ಹೇಳಲು ಕಾರಣವೇನು? ಉತ್ತರ: ಕೌರವರ ಸೇನೆಯನ್ನು ಕಂಡು ಉತ್ತರನಿಗೆ ಎಂದೂ ಕಾಣದ ಅದ್ಭುತ ಸಮುದ್ರದಂತೆ ಇಡೀ ಭೂಮಿ ಸೈನ್ಯದಿಂದ ತುಂಬಿದಂತೆ ಕಾಣಿಸಿತು. ಇದರೊಂದಿಗೆ ಹೋರಾಡಲು ಸಾಕ್ಷಾತ್ ಆ ಶಿವ ಬರಬೇಕು ಎಂದು ಶತ್ರುಬಲಕ್ಕೆ ನಮೋ ಎಂದನು. ಈಗ ನೆಕ್ಸ್ಟ್ 23ನೇ ಪ್ರಶ್ನೆ. ಅದಕ್ಕೆ ಉತ್ತರ ಕಳ್ಳರ ಗುರು ಪ್ರಶ್ನೆಯೇ. ಕಳ್ಳರ ಗುರು ಪೂರಕ ಪಾಠದಲ್ಲಿ ಕೇಳಿದ್ದಾರೆ. ವೈದ್ಯರು ಪ್ರಶ್ನೆ 23: ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಉಳಿಸಿದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಉತ್ತರ ಬರಿಬೇಕು. ಯಾವ ರೀತಿ ಮಗುವಿನ ಪ್ರಾಣ ಉಳಿಸಿದರು? ಉತ್ತರ 23: ವೈದ್ಯರು ಮಗುವಿನ ನಾಡಿ ಮಿಡಿತ ಹಿಡಿದು ಜ್ವರ ಪರೀಕ್ಷಿಸಿದರು, ಮಗುವಿಗೆ ಔಷಧೀಯ ಮಾತ್ರೆ ಕುಡಿಸಿದರು, ಹಾಗೂ ಔಷಧೀಯ ಸೊಪ್ಪು ತರಲು ಸ್ವತಃ ರಾತ್ರಿಯಲ್ಲಿ ಕಲ್ಲು ಮುಳ್ಳು ಲೆಕ್ಕಿಸದೆ ಹುಡುಕಿ ತಂದು ರಸ ಮಾಡಿ ಪದೇ ಪದೇ ಕುಡಿಸಿ ಉಪಚರಿಸಿ ಮಗುವಿನ ಪ್ರಾಣ ಉಳಿಸಿದರು. ನೆಕ್ಸ್ಟ್ 24ನೇ ಪ್ರಶ್ನೆ. ಅದಕ್ಕೆ ಉತ್ತರ: ಕನ್ನಡಿಗರ ಕಾವ್ಯ ರಚನಾ ಶೈಲಿಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಪಂಡಿತರು ಅನಕ್ಷರಸ್ಥರನ್ನು ತಿರಸ್ಕಾರದಿಂದ ನೋಡುತ್ತಾರೆ, ಆದರೆ ಇಲ್ಲಿ ಅವರು ಓದು ಬರಹ ಬಾರದಿದ್ದರೂ ಕಾವ್ಯ ಪ್ರಯೋಗ ಮಾಡಬಲ್ಲರು. ಅಂತಂದರೆ ಕನ್ನಡ ನಾಡಿನ ಅನಕ್ಷರಸ್ಥರು ಕೂಡ ಯಾವ ರೀತಿ ಕಾವ್ಯದ ಬಗ್ಗೆ ಮಾಹಿತಿಯನ್ನು ಹೊಂದಿರುತ್ತಾರೆ ಅನ್ನೋದಕ್ಕೆ ಉತ್ತರ ಈ ರೀತಿಯಾಗಿ ಬರೀಬೇಕು. 25ನೇ ಪ್ರಶ್ನೆ ಕವಿ ಪರಿಚಯ. ಕವಿ ಡಾಕ್ಟರ್ GS ಶಿವರುದ್ರಪ್ಪನವರ ಕವಿ ಪರಿಚಯ ಬರೀಬೇಕು. ಅವರ ಕವಿ ಪರಿಚಯ ಈ ರೀತಿಯಾಗಿದೆ ನೋಡಿ. 25ನೇ ಪ್ರಶ್ನೆಗೆ ಉತ್ತರ ಕವಿ ಪರಿಚಯ. ಡಾಕ್ಟರ್ GS ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆ ಈಸೂರಿನಲ್ಲಿ ಜನಿಸಿದರು. ಇವರು ದೀಪದ ಹೆಜ್ಜೆ, ಗಂಗೆಯ ಶಿಖರಗಳಲ್ಲಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿ ಸಿಕ್ಕಿದೆ. ಈಗ 26ನೇ ಪ್ರಶ್ನೆ ಸಾರಾಂಶವನ್ನು ಕೇಳಿದ್ದಾರೆ. ಒಂದು ಪದ್ಯದ ಸಾಲುಗಳನ್ನು ಕೊಟ್ಟು ಅದರ ಬಗ್ಗೆ ಸಾರಾಂಶ ಬರೆಯಿರಿ ಅಂತ ಕೇಳಿದ್ದಾರೆ. ಆ ಪದ್ಯ ಯಾವುದಂತಂದರೆ,
ಮೈ ಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಗಕ್ಕೆ ಹೊರಟಂತಿದೆ. ಹೊಸತು ಜೀವೋಲ್ಲಾಸ ಚಿಗಿತ ಭಾವವಿಲಾಸ ನೆಲಮುಗಿಲ ವಾಲಗವೇ ನಡೆದಂತಿದೆ. ಹಾಗಾದರೆ ಇದು ಪದ್ಯ ಯಾವುದಂತಂದರೆ ಸವಿಚೈತ್ರ ಪದ್ಯ. ಇದರ ಸಾರಾಂಶ ಈ ರೀತಿ ಬರಿಬೇಕು ನೋಡಿ. ಈ ಪದ್ಯದ ಸಾಲುಗಳನ್ನು ಸವಿಚೈತ್ರ ಪದ್ಯದಿಂದ ಆರಿಸಲಾಗಿದೆ. ಇದನ್ನು ಬಸವರಾಜ್ ಸಾದರ್ ರವರು ಬರೆದಿದ್ದಾರೆ. ಇದನ್ನು ಬಸವರಾಜ್ ಸಾದರ್ ಅವರು ಬರೆದಿದ್ದಾರೆ. ಈ ಪದ್ಯದ ಮೂಲಕ ಕವಿ ಯುಗಾದಿಯ ಕುರಿತು ತಿಳಿಸಿದ್ದಾರೆ. ಸಾರಾಂಶ: ಯುಗಾದಿಯಲ್ಲಿ ನೆಲದಮ್ಮ ನವವಧುವೆಯಂತೆ ಕಾಣುವವಳು. ಆಗ ಚಿಲಿಪಿಲಿ ಹಕ್ಕಿಗಳ ಕಲರವ, ಪ್ರಾಣಿ ಪಕ್ಷಿಗಳ ಸಂಭ್ರಮ, ಜಗಕ್ಕೆ ಹೊಸ ಕಳೆ ಬರುತ್ತದೆ. ಯುಗಾದಿಯ ಸಂದರ್ಭದಲ್ಲಿ ಬೆಲ್ಲ ಹಾಗೂ ಬೇವು ಹಂಚುತ್ತಾರೆ. ಎಲ್ಲೆಡೆ ಸವಿ ಚೈತ್ರ ಇರುತ್ತದೆ. ಈ ಪದ್ಯದ ಮೂಲಕ ಕವಿ ಯುಗಾದಿಯ ಕುರಿತು ತಿಳಿಸಿದ್ದಾರೆ. ಈಗ ಮುಖ್ಯ ಪ್ರಶ್ನೆ 6. 27ನೇ ಪ್ರಶ್ನೆ ಅಲಂಕಾರ ಇದೆ. ಅಲಂಕಾರ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಪುಟ್ಟರಾಜರು ಸಂಗೀತ ಲೋಕದ ಧ್ರುವ ತಾರೆಯಂತೆ ಬೆಳಗಿದರು. ಇದಕ್ಕೆ ಅಲಂಕಾರ ಯಾವ ರೀತಿ ಮಾಡಬೇಕು? ಅಲಂಕಾರ ಉಪಮಾಲಂಕಾರ. ಉಪಮೇಯ ಪುಟ್ಟರಾಜರು, ಉಪಮಾನ ಧ್ರುವ ತಾರೆ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಬೆಳಗಿದರು. ಸಮನ್ವಯ: ಇಲ್ಲಿ ಉಪಮೇಯ ಹಾಗೂ ಉಪಮಾನಕ್ಕೆ ಸಮನ್ವಯ ಇದೆ. ಇಷ್ಟು ಬರೆದ್ರೆ ಸಾಕು, ಅಂಕ ಸಿಗುತ್ತೆ. ಈಗ 28ನೇ ಪ್ರಶ್ನೆ. 28ನೇ ಪ್ರಶ್ನೆ ಗಾದೆ ಮಾತು ಇದೆ, ಅದಕ್ಕೆ ವಿಸ್ತರಣೆ ಇಲ್ಲಿ ಮಾಡಲಾಗಿದೆ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳು ಆಗುವುದಿಲ್ಲ. ಗಾದೆ ಹಿರಿಯರ ಅನುಭವದ ಸಿಹಿ ನುಡಿ ಮುತ್ತುಗಳಾಗಿವೆ. ಅದರಂತೆ ಈ ಗಾದೆ ತುಂಬ ವಿಶೇಷ ಅರ್ಥ ಹೊಂದಿದೆ. ಈಗ ವಿವರಣೆ: ನಾವು ಯಾವುದೇ ಕೆಲಸ ಮಾಡುವಾಗ ಮೇಲು ಕೀಳು ಎಂದು ಭಾವಿಸದೆ ಮನಸ್ಸಿನಿಂದ ಮಾಡಬೇಕು. ಬಸವಣ್ಣನವರು ಹೇಳಿದಂತೆ ಕಾಯಕದಲ್ಲಿ ಕೈಲಾಸ ಕಾಣಬೇಕು. ಹಗಲು ರಾತ್ರಿ ಶ್ರಮ ಪಡಬೇಕು. ನಾವು ಅತಿ ಆಸೆ ಪಡದೆ ಇದ್ದರಲ್ಲೇ ಬದುಕಿ ಬಾಳಬೇಕು. ಇಲ್ಲದಿದ್ದರೆ ಸಾಲಗಾರರಾಗಿ ಕಷ್ಟ ಅನುಭವಿಸಬೇಕಾಗುತ್ತದೆ ಎಂಬ ಈ ಗಾದೆಯ ಅರ್ಥ. ಈಗ ಮುಂದಿನ ಪ್ರಶ್ನೆ 29. ಮುಂದಿನ ಪ್ರಶ್ನೆ 29ರಿಂದ 33ರವರೆಗೆ ಸಂದರ್ಭ ಇದೆ. 29ನೇದು ನೋಡಿ ಪ್ರಶ್ನೆ: ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ. ಅದಕ್ಕೆ ಉತ್ತರ: ಪಾಠ ಒಣಮರದ ಗಿಳಿ, ಕರ್ತೃ ಅರಾಮಿತ್ರ, ಯಾರು ಯಾರಿಗೆ. ಈ ವಾಕ್ಯ ಗಿಳಿ ಇಂದ್ರನಿಗೆ ಹೇಳಿತು. ಸಂದರ್ಭ: ಒಣಮರದಲ್ಲಿ ವಾಸವಿರುವ ಗಿಳಿಯ ಪರಹಿತ ತತ್ವನಿಷ್ಠೆ ಹಾಗೂ ಉಪಕಾರ ಸ್ಮರಣೆಯ ಗುಣ ಇಂದ್ರ ಮೆಚ್ಚಿಕೊಂಡು ಯಾವ ಬೇಕಾದ ವರವನ್ನು ಗಿಳಿಗೆ ಕೊಡಲು ಸಿದ್ಧನಾದನು. ಆಗ ಗಿಳಿ ಈ ಮರವನ್ನು ಮೊದಲಿನಂತೆ ಹಸಿರಿನಿಂದ ಕಳಕಳಿಸುವ, ಫಲಪುಷ್ಪ ನೀಡುವ ವರ ದಯಪಾಲಿಸು. ಅದರ ಈಗಿನ ಅವಸ್ಥೆ ನಾ ನೋಡಲಾರೆ ಎಂದಿತು. ಇದು 29ನೇ ಸಂದರ್ಭ. ನೆಕ್ಸ್ಟ್ ಈಗ 30ನೆಯ ಸಂದರ್ಭ ಏನಂತಂದರೆ, ಆ ಗೋಪಾಲ ಕೊಡಬೇಕು, ನಾವು ಉಣಬೇಕು. ಇದಕ್ಕೆ ಸಂದರ್ಭ ನೋಡಿ ಯಾವ ರೀತಿ ಬರಿತೀರಾ. ಪಾಠ ನನ್ನ ಗೋಪಾಲ, ಕರ್ತೃ ಕುವೆಂಪು, ಯಾರು ಯಾರಿಗೆ. ಈ ವಾಕ್ಯ ಗೋಪಾಲನಿಗೆ ತಾಯಿ ಹೇಳಿದಳು. ಸಂದರ್ಭ: ಗೋಪಾಲನ ತಾಯಿ ಬಡ ವಿಧವೆ, ಒಂದು ಸಣ್ಣ ಗುಡಿಸಲಿನಲ್ಲಿ ವಾಸವಾಗಿದ್ದಳು. ಇವಳು ಹಗಲಿರುಳು ಚರಕ ನೂಲುತ್ತಾ ಜೀವನ ಸಾಗಿಸುತ್ತಿದ್ದಳು. ಹೊಟ್ಟೆಗೆ ಗಂಜಿ ಉಣ್ಣುತ್ತಾ ಮಗನಿಗೆ ಆಳು ಹಾಗೂ ಹೊಸ ಪಂಚೆ ಕೊಡಿಸದಷ್ಟು ಬಡತನದಲ್ಲಿ ಜೀವನ ನಡೆಸುತ್ತಿದ್ದಳು. ಈ ರೀತಿ ಬರೆದರೆ ನಡೆಯುತ್ತೆ. 31 ಪ್ರಶ್ನೆಗೆ ಸಂದರ್ಭ. ಉತ್ತರ: 31ನೇ ಪ್ರಶ್ನೆ: ಸಿಡುಕು ಮಿಡುಕನು ತೊರೆದು ಮೌನಿಯಾಗು. ಸಿಡುಕು ಮಿಡುಕನು ತೊರೆದು ಮೌನಿಯಾಗು.
ಉತ್ತರ ಯಾವ ರೀತಿ ಬರೀಬೇಕು? ಪದ್ಯ ಸದ್ದು ಮಾಡದಿರು. ಕರ್ತೃ CPK. ಯಾರು ಯಾರಿಗೆ? ಈ ವಾಕ್ಯ ಕವಿ ನಮ್ಮ ಕೆಲಸದ ಬಗ್ಗೆ ಹೇಳಿದ್ದಾರೆ. ಸಂದರ್ಭ: ಕೂಗಾಡಿ ಹಾರಾಡಿ ಫಲವಿಲ್ಲ, ಅದು ಹಸಿ ಸೌದೆ ಬುಸುಗಟ್ಟಿದಂತೆ. ನಾವು ದೀಪದೆದುರು ಕತ್ತಲೆ ಸರಿಯುವಂತೆ, ಕರ್ಪೂರ ಕರಗುವಂತೆ, ಇಬ್ಬನಿ ಮಾಯವಾಗುವಂತೆ ಶಾಂತಿಯಿಂದ ನಮ್ಮ ಕೆಲಸ ಮಾಡಬೇಕು. ನೆಕ್ಸ್ಟ್ 32ನೇ ಸಂದರ್ಭ. 32ನೇ ಸಂದರ್ಭ ವೇಷ ಧರಿಸಿ ಫಲವೇನಯ್ಯ. 32ನೇ ಪದ್ಯ ವಚನಗಳು. ಕರ್ತೃ ಸೊನ್ನಲಿಗೆಯ ಸಿದ್ದರಾಮ. ಯಾರು ಯಾರಿಗೆ? ಸೊನ್ನಲಿಗೆ ಸಿದ್ದರಾಮ ನಾವು ಹೇಗೆ ಇರಬೇಕೆಂದು ಇಲ್ಲಿ ಹೇಳಿದ್ದಾರೆ. ಸಂದರ್ಭ: ಸೊನ್ನಲಿಗೆ ಸಿದ್ದರಾಮ ನಾವು ಹೇಗೆ ಇರಬೇಕೆಂದು ಇಲ್ಲಿ ಹೇಳಿದ್ದಾರೆ. ವೇಷ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲದನಕ್ಕ. ವೇದಾಂತವನೂದಿ ಫಲವೇನಯ್ಯ, ಬ್ರಹ್ಮ ತಾನಾಗದನಕ್ಕ. ನಾನಾ ಕೆರೆಯ ತೋಡಿ ಫಲವೇನಯ್ಯ, ಪುಣ್ಯತೀರ್ಥಗಳು ಬರದನಕ್ಕ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈಗ ಕೊನೆಯ ಸಂದರ್ಭ. 33. ನಾಡನರಿಯೋಲು ಹಲುಗಿರಿಯ ಬಿಡುವೇನೈ. ಇದಕ್ಕೆ ಉತ್ತರ: ಪದ್ಯ ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಕರ್ತೃ ಕುಮಾರವ್ಯಾಸ. ಯಾರು ಯಾರಿಗೆ? ಈ ವಾಕ್ಯವನ್ನು ಅರ್ಜುನ ಉತ್ತರ ಕುಮಾರನಿಗೆ ಹೇಳಿದನು. ಸಂದರ್ಭ: ಕೌರವರ ಸೇನೆಯನ್ನು ಕಂಡು ಉತ್ತರನಿಗೆ ಎಂದು ಕಾಣದ ಅದ್ಭುತ ಸಮುದ್ರದಂತೆ ಇಡೀ ಭೂಮಿ ಸೈನ್ಯದಿಂದ ತುಂಬಿದಂತೆ ಕಾಣಿಸಿತು. ಇವರೊಂದಿಗೆ ಹೋರಾಡಲು ಸಾಕ್ಷಾತ್ ಆ ಶಿವ ಬರಬೇಕು ಎಂದು ಶತ್ರುಬಲಕ್ಕೆ ನಮೋ ಎಂದನು. ಹಾಗೂ ಯುದ್ಧ ಭೂಮಿಯಿಂದ ಓಡುವಾಗ ಅರ್ಜುನ ನಿಲ್ಲಿಸಿ ಈ ವಾಕ್ಯ ಹೇಳಿದನು. ಈಗ ಮುಂದೆ ನೋಡೋಣ. 34ನೇ ಪ್ರಶ್ನೆಗೆ ಉತ್ತರ. ಇಲ್ಲಿ ಪದ್ಯ ಪೂರ್ಣಗೊಳಿಸಿ. ಇಲ್ಲಿ ಬೋಧಿ ವೃಕ್ಷದ ಹಾಡು ಈ ಪದ್ಯದ ಒಂದು ನುಡಿಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಉತ್ತರ: ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಈ ಪದ್ಯವನ್ನು ನೀವು ಬರಿಬೇಕು. ಈಗ 35ನೇ ಪ್ರಶ್ನೆಗೆ ಉತ್ತರ. 35ನೇ ಪ್ರಶ್ನೆ ಗಾನಯೋಗಿ ಪಂಡಿತ್ ಪುಟ್ಟರಾಜ ಗವಾಯಿ ಪಾಠದಿಂದ ಆರಿಸಲಾಗಿದೆ. ಅದಕ್ಕೆ ಉತ್ತರ ನೀವು ಯಾವ ರೀತಿ ಬರಿಬೇಕು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಮೊದಲು ಪ್ರಸ್ತಾವನೆ ಅಂತಂದರೆ ಅಲ್ಲಿ ಕೆಲವೊಂದು ಪುಟ್ಟರಾಜ ಗವಾಯಿಗಳಿಗೆ ಸಂಬಂಧಿಸಿದಂಥ ಒಂದು 3-4 ಸಾಲುಗಳನ್ನು ಬರೆಯಿರಿ. ವಿವರಣೆಯಲ್ಲಿ ಏನೇನು ಬರಿಬೇಕಂತಂದರೆ ಅವರ ಬಾಲ್ಯ, ಅಂಧರಾದ ಬಗ್ಗೆ, ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವ, ಅವರ ಸಾಧನೆ, ವಿದ್ಯಾಭ್ಯಾಸ, ಪ್ರಶಸ್ತಿ ಇಷ್ಟೆಲ್ಲ ಬರೆದು ಕೊನೆಯದಾಗಿ ಮುಕ್ತಾಯ ಬರಿಬೇಕು. ನೆಕ್ಸ್ಟ್ 36ನೇ ಪ್ರಶ್ನೆ. 36ನೇ ಪ್ರಶ್ನೆ ಒಂದು ಗದ್ಯ ಭಾಗವನ್ನು ಓದಿ ಅದಕ್ಕೆ 2 ಪ್ರಶ್ನೆಗಳನ್ನು ನೀಡಿರ್ತಾರೆ. ಅದಕ್ಕೆ ಉತ್ತರ ನೀವು ಬರಿಬೇಕು. ಈಗ ನೋಡಿ 36ನೇ ಉತ್ತರ ಈ ರೀತಿಯಾಗಿದೆ. ಸಮುದ್ರದ ಮೇಲೆ ಅಲೆ ತೇಲುತ್ತವೆ. ಒಂದು ದಿನ ದೊಡ್ಡ ಅಲೆ ಬರಬಹುದು, ಒಂದು ದಿನ ಚಿಕ್ಕ ಅಲೆ ಬರಬಹುದು. ಅಲೆಗಳು ಸ್ಥಿರವಲ್ಲ, ಸಮುದ್ರ ಮಾತ್ರ ಸ್ಥಿರವಾದದ್ದು. ಹಾಗೆ ಜೀವನವೆಂಬ ಸಮುದ್ರ ಮೇಲೆ ಸ್ವಪ್ನ ಹಾಗೂ ಜಾಗೃತಿ ಎಂಬ ಅಲೆಗಳು ಬರುತ್ತವೆ. ಇಷ್ಟು ಬರೆದರೆ ನಡೆಯುತ್ತೆ. ಈಗ ಶತ್ರುಗಳು ತನ್ನ ರಾಜ್ಯದ ಮೇಲೆ ದಾಳಿ ಮಾಡಿದಂತೆ ತಾನು ಸೋತು ಎಲ್ಲವನ್ನೂ ಕಳೆದುಕೊಂಡು ಕಾಡನ್ನು ಸೇರಿದಂತಾಯಿತು. ವಿಪರೀತ ಹಸಿವಿನಿಂದಾಗಿ ಭಿಕ್ಷೆ ಬೇಡತೊಡಗಿದನು. ಈ ರೀತಿ ಬರೆದು ಕೂಡ ಅಂಕ ಸಿಗುತ್ತೆ. ಈಗ ನೆಕ್ಸ್ಟ್ 37ನೇ ಪ್ರಶ್ನೆಗೆ ಉತ್ತರ. 37ನೇ ಪ್ರಶ್ನೆ ಪ್ರಬಂಧ ಇದೆ. ಇಲ್ಲಿ ಕಂಪ್ಯೂಟರ್ ಬಗ್ಗೆ ನಾನು ಹೇಳ್ತೇನೆ ಸ್ವಲ್ಪ. ಇಲ್ಲಿ ಮೊಟ್ಟ ಮೊದಲು ಯಾವುದೇ ಪ್ರಬಂಧ ಕೇಳಿದರೂ ಕೂಡ ನೀವು ಪೀಠಿಕೆ ಬರೀಬೇಕು.
ಪೀಠಿಕೆಯಲ್ಲಿ ಒಂದು ಸಂಕ್ಷಿಪ್ತವಾಗಿ ಆ ಪ್ರಬಂಧದ ಕುರಿತು ಬರೀಬೇಕು. ವಿವರಣೆಯಲ್ಲಿ ಈಗ ಕಂಪ್ಯೂಟರ್ ಬಗ್ಗೆ ಬರೀತಾ ಇದ್ದೀರಿ ಅಂತಂದರೆ ಕಂಪ್ಯೂಟರ್ನ ಲಾಭಗಳು ಹಾಗೂ ಶಿಕ್ಷಣದಲ್ಲಿ ಯಾವ ರೀತಿ ಅದು ಸಹಕಾರಿಯಾಗಿದೆ, ನಂತರ ಅದರ ಮಹತ್ವ, ಇದೆಲ್ಲವನ್ನು ಬರೀಬೇಕು. ಹಾಗೂ ಕೊನೆಯದಾಗಿ ಉಪಸಂಹಾರ ಬರೀಬೇಕು. ಈಗ ಕೊನೆಯದಾಗಿ ಪ್ರಶ್ನೆ 13ರಲ್ಲಿ, ಪ್ರಮುಖ ಪ್ರಶ್ನೆ 13ರಲ್ಲಿ 38ನೇ ಪ್ರಶ್ನೆಗೆ ಉತ್ತರ. ಹೀಗೆ 38ನೇ ಪ್ರಶ್ನೆಗೆ ಉತ್ತರ. ಇಲ್ಲಿ ಒಂದು ವ್ಯಾವಹಾರಿಕ ಪತ್ರವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಅಂತಂದರೆ ನಾನು ವ್ಯಾವಹಾರಿಕ ಪತ್ರಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಪ್ರಶ್ನೆ ಏನಂತಂದರೆ, ನಿಮ್ಮನ್ನು ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಅಮೋಘ್ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರ ನೀಡುವಂತೆ ಕೋರಿ ಮುಖ್ಯ ಗುರುಗಳಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತಿದೆ. ಈಗ ಇದರಲ್ಲಿ ಅಮೋಘ್ ಸರ್ಕಾರಿ ಪ್ರೌಢಶಾಲೆ ಧಾರವಾಡ ಇಷ್ಟು ಬರೆಯಿರಿ. ಗೆ ಮುಖ್ಯ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಧಾರವಾಡ. ಮಾನ್ಯರೇ ವಿಷಯ ಇಲ್ಲಿ ಏನು ಬರಿಬೇಕಂತಂದರೆ ಮುಂದಿನ ವ್ಯಾಸಂಗಕ್ಕಾಗಿ ವರ್ಗಾವಣೆ ಪತ್ರ ನೀಡುವಂತೆ ಕೋರಿ. ಈಗ ವಿವರಣೆ. ಮಾನ್ಯರೇ ನಮಸ್ಕಾರಗಳು. ಮೇಲೆ ತಿಳಿಸಿದ ವಿಷಯದ ಕುರಿತು ತಮ್ಮಲ್ಲಿ ಕಳಕಳಿಯ ವಿನಂತಿ. ನಾನು ಅಮೋಘ್ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಧಾರವಾಡ. ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವರ್ಗಾವಣೆ ಪತ್ರದ ಅವಶ್ಯಕತೆ ಇದೆ. ಕಾರಣ ತಾವು ನನಗೆ ವರ್ಗಾವಣೆ ಪತ್ರವನ್ನು ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಅಂತ ಬರೋದು ವಂದನೆಗಳೊಂದಿಗೆ. ತಳಗೆ ಸ್ಥಳ ಧಾರವಾಡ, ದಿನಾಂಕ 26/3/2025. ಈಗ ಬಲಗಡೆ ಸಹಿಯನ್ನು ಮಾಡಬೇಕು. ಸಹಿ ಅಂತ ತಮ್ಮ ವಿಶ್ವಾಸಿ ಅಂತ ಬರೋದು, ಅಲ್ಲಿ ಅಮೋಘ್ ಅಂತ ಬರಿಬೇಕು. ಒಟ್ಟಿನಲ್ಲಿ ಗೆ ಮಾನ್ಯರೇ ವಿಷಯ ವಿವರಣೆ ಸಹಿ ಇಷ್ಟಿರಬೇಕು. ಧನ್ಯವಾದಗಳು.